ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನಂಥವ್ರನ್ನ ನಾನು ಎಷ್ಟು ಜನನ್ನ ನೋಡಿಲ್ಲ. ನನ್ನ ಹತ್ರನೇ ನಿನ್ನ ಆಟ ತೋರಿಸ್ತೀಯಾ? ನೀನು ತುಂಬಾ ಬುದ್ಧಿವಂತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇನ್ ಮಾಡ್ದೆ? ನಿನ್ನ ನಾಟಕ ನನ್ನ ಹತ್ರ ನಡೆಯಲ್ಲ. ಏನೋ ಅವನಿಗೆ ಫೀಡ್ಸ್ ಬರೋದಂತೆ, ನೀನು ಅವನಿಗೆ ನೀರು ಕುಡಿಸಿ ಸಮಾಧಾನ ಮಾಡೋದಂತೆ. ಇದರಲ್ಲಿ ಏನಾದರೂ ಲಾಜಿಕ್ ಇದೆಯಾ? ಫೀಡ್ಸ್ ಬಂದ್ರೆ ಕಬ್ನಾನೋ ಕೀನೋ ಕೊಟ್ಟು ಸಮಾಧಾನ ಮಾಡೋದನ್ನ ನೋಡಿದ್ದೀನಿ. ಆದ್ರೆ ನೀನು ನೀರು ಕುಡಿಸಿ ಸರಿ ಮಾಡಿದೆ. ನೀನ್ ನನ್ನನ್ನು ಮುಟ್ಟಾಳ ಅಂತ ಅನ್ಕೊಂಡಿದ್ಯಾ ಅಲ್ವಾ? ನೀನು ನೀರು ತರೋ ಗ್ಯಾಪಲ್ಲಿ ಅಡಿಗೆಗೆ ವಿಷ ಹಾಕಿ ಬಂದಿದೀಯಾ ಅಂತ ನನಗೆ ಗೊತ್ತು. ಅದಕ್ಕೆ ಅಲ್ವಾ ನಿಮ್ಮ ಮನೆಯವರಿಗೆ ಇದನ್ನ ತಿನ್ಸೋದಕ್ಕೆ ನೀನು ಬಿಡ್ತಾ ಇಲ್ಲ. ಏನು ನಾನು ಹೇಳ್ತಾ ಇರೋದು ಸರಿ ಇದೆ ತಾನೇ? ಪ್ರಾಣ ಹೋಗ್ಲಿ ಅಂತ ತಾನೇ ನೀನು ಹೀಗೆ ಮಾಡಿದ್ದು? ನಿನ್ನ ಆಸೆನ ನಾನು ಈಡೇರಿಸ್ತೀನಿ. ಏಯ್ ಕರ್ಕೊಂಬಾರ ಅವಳನ್ನ. ಪ್ಲೀಸ್ ಅವಳಿಗೇನು ಮಾಡ್ಬೇಡ. ತಿನ್ನಮ್ಮ, ತಿನ್ನು. ಒಂದೇ ಒಂದು ತುತ್ತು ತಿನ್ನಮ್ಮ. ತಿನ್ನು ಅನ್ನಲ್ವಾ? ರಾಧಿಕಾ, ರಾಧಿಕಾ, ಲೋ ಯಾರು ಅಂತ ನೋಡೋ. ಸರಿ ಅಣ್ಣ. ಅಣ್ಣ ಹೊರಗಡೆ ಯಾರೊಬ್ಬ ಬಂದಿದ್ದಾನಣ್ಣ. ಏಯ್ ಯಾರೇ ಅವನು? ನನ್ ಮದ್ವೆ ಆಗೋ ಹುಡ್ಗ. ಓ, ಫೋನ್ ಮಾಡಿ ಬರೋಕ್ ಹೇಳಿದೀಯಾ? ಚಿರು, ಹೇಗಾದ್ರೂ ಬಂದು ನಮ್ಮನ್ನು ಕಾಪಾಡಿ. ರಾಧಿಕಾ, ರಾಧಿಕಾ, ಏಯ್ ತಗೊಳ್ಳೆ ಇದನ್ನ. ತಗೋ ಇದನ್ನ ಅಂದೆ. ಇದನ್ನ ಕಿವಿಗೆ ಹಾಕೋ. ನಾನೇನು ಹೇಳ್ತೀನೋ ಅದನ್ನೇ ನೀನು ಅವನಿಗೆ ಹೇಳಿ ಕಳಿಸ್ಬೇಕು. ಬೇರೆ ಏನಾದರೂ ಚಿಲ್ಲರೆ ಬುದ್ಧಿ ತೋರಿಸಿದ್ರೆ ಲೋ ಆ ಮಗುನ ಹೇಳ್ಕೊಳ್ಳೋ. ಬಿಡಿ ನನ್ನ.
ಈ ಮಗು ಕತೆ ಅಷ್ಟೇ. ಹೋಗು. ರಾಧಿಕಾ, ಹೇಳು ಚಿರು. ಏನಾಯ್ತು? ಅತ್ತೆ ಕಾಲ್ ಮಾಡ್ಬಿಟ್ಟು ಹಾಗೆ ಕಟ್ ಮಾಡಿದ್ರು. ಏಯ್, ಅವನ ಹತ್ರ ಏನಾದರೂ ಹೇಳಕ್ ಟ್ರೈ ಮಾಡಿದ್ರೆ ಈ ಮಗು ಜೀವ ಹೋಗ್ಬಿಡುತ್ತೆ. ರಾಧಿಕಾ, ನೀನ್ ಏನ್ ಯೋಚನೆ ಮಾಡ್ತಿದೀಯಾ? ಏನಾದ್ರೂ ಪ್ರಾಬ್ಲಮಾ? ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಏಯ್, ಅಲ್ಲೇನ್ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಯಾವಾಗ್ಲೂ ಹೇಗ್ ಮಾತಾಡ್ತಿದ್ಯೋ ಹಾಗೆ ಮಾತಾಡು. ರಾಧಿಕಾ, ನೀನ್ ತುಂಬಾ ನರ್ವಸ್ ಆಗಿರೋ ತರ ಕಾಣ್ತಾ ಇದೆ. ಇಲ್ವಲ್ಲ, ಅದು ಟೂ ವೀಲರ್ ಓಡಿಸ್ಕೊಂಡ್ ಬಂದ್ನಲ್ವಾ, ಮನೇಲಿ ಬೇರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು.